ಪಂಚಾಯಿತಿ ಎದುರು 9 ದಿನಗಳಿಂದ ಧರಣಿ. ಪಿಡಿಒ ಮತ್ತು ಇಒ ಮೇಲೆ ಡೆತ್ ನೋಟ್ ಬರೆದು ಧರಣಿ ಸತ್ಯಾಗ್ರಹ. ಅಧಿಕಾರಿಗಳ ವಿರುದ್ಧ ವಿಕಲಚೇತನ ಸಂತೋಷ್ ಪ್ರತಿಭಟನೆ. ಆತ ಹುಟ್ಟಿನಿಂದ ವಿಕಲಚೇತನ ವ್ಯಕ್ತಿ. ವೃದ್ಧ ತಂದೆ ತಾಯಿಗಳೊಂದಿಗೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನ ಸಾಗಿಸಿಕೊಂಡಿದ್ದ. ಚಿಕ್ಕ ವಯಸ್ಸಿನಿಂದಲೂ ಒಂದು ಪುಟ್ಟ ಮನೆ ನಿರ್ಮಾಣ ಮಾಡಿಕೊಳ್ಳುವ ಆಸೆ ಇಟ್ಟುಕೊಂಡಿದ್ದ. ಅದರಂತೆ ಗ್ರಾಮ ಪಂಚಾಯಿತಿಗೆ ಹೋಗಿ ರಾಜೀವ್ ಗಾಂಧಿ ವಸತಿ ಯೋಜನೆ ಮೂಲಕ ತನ್ನ ತಾಯಿಯ ಹೆಸರಿಗೆ ಮನೆ ಮಂಜೂರು ಮಾಡಿಸಿಕೊಂಡು 2 ಲಕ್ಷ ಖರ್ಚು ಮಾಡಿ ಅಡಿಪಾಯ ನಿರ್ಮಿಸಿಕೊಂಡಿದ್ದ. ಇನ್ನೇನು ಮನೆ ನಿರ್ಮಾಣ ಮಾಡುವಷ್ಟರಲ್ಲಿ ವಿಕಲಚೇತನ ವ್ಯಕ್ತಿ ಕನಸು ನುಚ್ಚು ನೂರಾಗಿದೆ. ಅಷ್ಟಕ್ಕೂ ಅಂತಹದ್ದೇನಾಯ್ತು ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಹೀಗೆ ಗ್ರಾಮ ಪಂಚಾಯಿತಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮಾಡುತ್ತಿರುವ ವಿಕಲಚೇತನ ಸಂತೋಷ್ ಧರಣಿ ಸತ್ಯಾಗ್ರಹ 9 ದಿನಕ್ಕೆ ಕಾಲಿಟ್ಟರೂ ಕೂಡ ಕ್ಯಾರೆ ಎನ್ನದ ಅಧಿಕಾರಿಗಳು. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಕುಂದಲಗುರ್ಕಿ ಗ್ರಾಮ ಪಂಚಾಯಿತಿ ಎದುರು. ಕುಂದಲಗುರ್ಕಿ ಗ್ರಾಮದ ನಿವಾಸಿ ವಿಕಲಚೇತನ ಸಂತೋಷ್ ತಾಯಿ ಅಂಜನಮ್ಮನಿಗೆ ಸೇರಿದ ಸರ್ವೆ ನಂಬರ್ 146ರಲ್ಲಿ ಮನೆ ನಿರ್ಮಾಣ ಮಾಡಿಕೊಳ್ಳಲು 2004ರಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ನಿವೇಶನ ಮಂಜೂರು ಮಾಡಿದ್ರು. ಮನೆ ನಿರ್ಮಾಣ ಮಾಡಲು 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಅಡಿಪಾಯವನ್ನ ನಿರ್ಮಾಣ ಮಾಡಿದ್ದ. ಇನ್ನೇನು ಮನೆ ನಿರ್ಮಾಣ ಮಾಡಬೇಕು ಅನ್ನುವಷ್ಟರಲ್ಲಿ ಧರಣಿ ನಿರತ ವಿಕಲಚೇತನ ಸಂತೋಷ್ ಹೇಳುವಂತೆ ಗ್ರಾಮದ ಬಲಾಢ್ಯ ವ್ಯಕ್ತಿ ನಾರಾಯಣ ರೆಡ್ಡಿ ಎನ್ನುವವರು ರಾತ್ರೋರಾತ್ರಿ ಜೆಸಿಬಿಯಿಂದ ಅಡಿಪಾಯವನ್ನ ಸರ್ವನಾಶ ಮಾಡಿದ್ದಾರಂತೆ. ಇದರಿಂದ ದಿಕ್ಕೆಟ್ಟ ಸಂತೋಷ್ ಗ್ರಾಮ ಪಂಚಾಯಿತಿಗೆ ದೂರು ನೀಡಿದ್ದಾನೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಿಮ್ಮ ತಾಯಿಯ ಹೆಸರಿನಲ್ಲಿ ಯಾವುದೇ ನಿವೇಶನ ಇಲ್ಲ ಎಂದಿದ್ದಾರಂತೆ. ನಾರಾಯಣ ರೆಡ್ಡಿ ಒಬ್ಬನ ಹೆಸರಿಗೆ 4 ನಿವೇಶನಗಳು ಮಂಜೂರಾಗಿವೆ. ಅದರಲ್ಲಿ ನಮ್ಮ ನಿವೇಶನವೂ ಸೇರಿದ್ದಾವೆ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ. ನಾನು ಇದೇ ಗ್ರಾಮದಲ್ಲಿ ಸುಮಾರು 40 ವರ್ಷಗಳಿಂದ ವಾಸ ಮಾಡ್ತಾ ಇದ್ದೆ. ನನಗೆ ನಿವೇಶನ ಇರಲಿಲ್ಲ. ನಿವೇಶನಕ್ಕಾಗಿ ಗ್ರಾಮ ಪಂಚಾಯತಿಗೆ 2010ರಿಂದ ಮನವಿ ಕೊಡ್ತಾ ಬರ್ತಾ ಇದ್ದೀನಿ. ಇದುವರೆಗೂ ಮನವಿನ ಅವರು ಯಾವುದೇ ಪರಿಗಣನೆಗೆ ತಗೊಳ್ಳಿಲ್ಲ. ಮತ್ತು ನಮ್ಮ ತಾಯಿ ಹೆಸರಲ್ಲಿ 2014ರಲ್ಲಿ ಒಂದು ಮನೆ ಮಂಜೂರು ಮಾಡ್ತಾರೆ. ಮಂಜೂರು ಮಾಡಿ ನನಗೆ ಪಾಯ ಹಾಕು ಅಂತ ಹೇಳ್ಬಿಟ್ಟು ಎಲ್ಲ ದಾಖಲೆಗಳು ತಗೊಂಡು ನನಗೆ ಪಾಯ ಬಿಲ್ 30,000 ರೂಪಾಯಿ ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಿ ಮತ್ತೆ ಗೋಡೆ ಹಂತದಲ್ಲಿ ನನಗೆ ಮೈಲ್ ಹುಷಾರಿಲ್ಲ ಆಗೋಯ್ತು. ಮತ್ತು ನಾನು ಇದಕ್ಕೆ ಬಂದಾಗ ಗೋಡೆಗಳು ಕಟ್ಟೋ ಸಮಯದಲ್ಲಿ ಅಧಿಕಾರಿಗಳಿಗೆ ಇದು ಕೊಡಿ ಅಂತ ಕೇಳಿದಾಗ ಬೇರೆ ಪ್ರಭಾವಿ ವ್ಯಕ್ತಿಗೆ 4 ದಾಖಲೆಗಳು ಕೊಟ್ಟಿರ್ತಾರೆ. ಅದು 2011ರಲ್ಲಿ ಕೊಟ್ಟಂಗೆ ಕೊಟ್ಟಿರ್ತಾರೆ. ಅವ್ರಿಗೆ 2011 ದಾಖಲೆ ಕೊಟ್ಟಿದ್ದಾಗ ನಮಗೆ 2014ರಲ್ಲಿ ಹೆಂಗೆ GPS ಮಾಡಿದ್ರು? ಯಾಕೆ ಹಣ ಬಿಡುಗಡೆ ಮಾಡೋಕ್ಕಾಗಿತ್ತು? ನಮ್ಮ ದಾಖಲೆ ಎಲ್ಲೋಗಿದೆ? ನಮ್ಮ ದಾಖಲೆ ಹುಡುಕೊಡಿ ಅಂತ ಹೇಳ್ಬಿಟ್ಟು ಇದುವರೆಗೂ ಅರ್ಜಿಗಳು ಕೊಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಉತ್ತರ ಕೊಡಲಿಲ್ಲ. ಇದರಿಂದ ಮತ್ತೆ ತಾಲೂಕು ಪಂಚಾಯತಿಗೆ ಅರ್ಜಿ ಕೊಟ್ಟೆ, ಅವರು ಏನೂ ಉತ್ತರ ಕೊಡಲಿಲ್ಲ. ಜಿಲ್ಲಾ ಪಂಚಾಯತಿಗೆ ಅರ್ಜಿ ಕೊಟ್ಟೆ, ಅವರು ಕೂಡಲೇ ಕ್ರಮ ಕೈಗೊಳ್ಳಿ ಅಂತ ಹೇಳ್ಬಿಟ್ಟು ಇದಕ್ಕೂ ಮಾಡಿದ್ರು. ಅದಕ್ಕೂ ಈ ಗ್ರಾಮ ಪಂಚಾಯತಿಯಿಂದ ಏನೂ ರಿಪ್ಲೈ ಕೊಡಲಿಲ್ಲ. ಮತ್ತು ಜಿಲ್ಲಾಧಿಕಾರಿಗಳು ಕೊಟ್ಟೆ, ಅವರು 5 ದಿನದಲ್ಲಿ ಪರಿಹಾರ ಮಾಡಿ ಅಂತ ಹೇಳ್ಬಿಟ್ಟು ಅವರೇ ಅರ್ಜಿ ಕೊಟ್ಟರು. ಅದಕ್ಕೂ ಇವರು ಹಿಂಬರಹ ಕೊಡಲಿಲ್ಲ. ಮತ್ತು ನಮ್ಮ ಜಿಲ್ಲಾ ಅಂಗವಿಕಲರ ಆಯೋಗದಿಂದ ಪತ್ರ ಬಂತು, ಅದಕ್ಕೆ ಕೂಡಲೇ ಕೈಗೊಳ್ಳಿ ಅಂತ ಹೇಳಿದ್ರು. ಅದಕ್ಕೂ ಇವರು ಉತ್ತರ ಬರಲಿಲ್ಲ. ಮತ್ತು ಅಧಿಕಾರಿಗಳ ಹತ್ರ ಬಂದೆ. ಅಧಿಕಾರಿಗಳು ಬಂದು ನೋಡಿ ಈ ಥರ ಆಗ್ತಾಯಿದೆ, ನಮ್ಗೆ ಕೂಡಲೇ ದೊರಸ್ಕೊಡ್ಬೇಕು ಅಂತ ಹೇಳಿದ್ವಿ. ಇಲ್ಲ ಅಂದರೆ ನಾವು ಕುಟುಂಬ ಸಮೇತ ವಿಷ ಕುಡಿದು ಸತ್ತೋಗ್ತೀವಿ ಅಂತ ಹೇಳ್ಬಿಟ್ಟು ಒಂದು ಡೆತ್ ನೋಟ್ ಕೊಟ್ಟು ಬಂದೆ. ಅಧಿಕಾರಿಗಳು ಅದಕ್ಕೂ ಸ್ಪಂದನೆ ಮಾಡಲಿಲ್ಲ. ಬಂದು ನಾನು ಇಲ್ಲಿ ಧರಣಿ ಕೂತಾಗ ನಾನು ಪೊಲೀಸ್ ರಕ್ಷಣೆ ತಗೊಂಡು ಇಲ್ಲಿ ಬಂದು ಕೂತ್ಕೊಂಡೆ. ಪೊಲೀಸ್ ರಕ್ಷಣೆ ಕೂತ್ಕೊಂಡು 3 ದಿವಸ ಇದ್ದೆ. ಯಾವೇ ಅಧಿಕಾರಿ ಯಾವೇ ನಂಬರ್ ಆಗಲಿ ಯಾರೇ ಆಗಲಿ ಯಾಕಪ್ಪ ಇಲ್ಲಿ ಕೂತಿದೆ ಅನ್ನಲಿಲ್ಲ. ನನ್ನ ಮೇಲೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟರು. ಈ ಥರ ನಮ್ಮ ಸಿಬ್ಬಂದಿನ ಬೈತಾ ಇದ್ದಾರೆ ಅಂತೇಳಿ ಎತ್ತು ಹೊರಗಾಕಿ ಅಂತ ಹೇಳ್ಬಿಟ್ಟು ಹಾಕಿದರು. ನಾನು ಮತ್ತೆ ಬಂದು ಆಚೆ ಕಡೆ ಹಾಕ್ಕೊಂಡು ಇವತ್ತಿಗೆ 8 ದಿವಸ ಆಗಿದೆ. ಇದುವರೆಗೂ ಯಾವೇ ಅಧಿಕಾರಿ ಬಂದು ನಮ್ಮನ್ನು ಯಾಕಪ್ಪ ನಿನ್ನ ಸಮಾಚಾರ ಏನು ಅಂತ ಸೌಜನ್ಯದಿಂದ ಕೇಳಿರೋ ಇದೇ ಇಲ್ಲ. ಸರ್, ನಮಗೆ 2014ರಲ್ಲಿ ಮನೆ ಮಂಜೂರಾತಿ ದಾಖಲೆ ಕೊಟ್ಟರು ಸರ್. ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಒಡೆಯಲ್ಲಿ ಇಂತಿಂಥ ದಾಖಲೆ ತಗೊಂಡು ನಮಗೆ ಮಂಜೂರು ಮಾಡಿದ್ರು ಸರ್. ಮಂಜೂರು ಮಾಡಿದಾಗ 30,000 ರೂಪಾಯಿ ಬಿಲ್ ಹೆಂಗೆ ಮಾಡಿದ್ರು ಸರ್? 30 ರೂಪಾಯಿ ಬಿಡ್ದು. ಮತ್ತು ನೋಡಿ, ಅರ್ಜಿ ಕೊಟ್ಟಾಗ ಒಬ್ಬ ಅಧಿಕಾರಿ ನಿಮ್ಮ ದಾಖಲೆ ಇಲ್ಲ ಅಂತ ಕೊಡ್ತಾನೆ. ಇನ್ನೊಬ್ಬ ಅಧಿಕಾರಿ ನೋಡಿ 2022ರಲ್ಲಿ ಈ ದಾಖಲೆ ನಿಮ್ಮದು ಇದೆ ಅಂತ ಹೇಳ್ಬಿಟ್ಟು ಇನ್ನೊಂದು ದೃಢೀಕರಣ ಕೊಡ್ತಾರೆ.
2022ರಲ್ಲಿ ಇದು ನಿಮ್ಮದೇ ಈ ಥರ ಕೊಡ್ತಾ ಇದ್ದೀರಲ್ಲ, ನೀವು ನಮ್ಗೆ ಜಾಗ ತೋರಿಸಿ ಬನ್ನಿ ಅಂತ ನಾನು ಒತ್ತಾಯ ಮಾಡ್ತಾಯಿದ್ದೀನಿ. ಇದುವರೆಗೂ 8 ದಿವಸ ಆಗಿದೆ, ನನಗೆ ಯಾವುದೇ ಪರಿಹಾರ ಕೊಟ್ಟಿಲ್ಲ. ಈ ಮಾಧ್ಯಮ ಮುಖಾಂತರ ಬೇಡ್ಕೊತಾ ಇದ್ದೀನಿ, ಮೇಲಧಿಕಾರಿ ಕೂಡಲೇ ಬಂದು ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಪ್ರಭಾವಿಯುಕ್ತ ಸಂವಿಧಾನದ ಅಡಿಯಲ್ಲಿ 4 ವಿತರಣೆ ಮಾಡಿದ್ದಾರೆ. ಯಾಕೆ ವಿತರಣೆ ಮಾಡಬೇಕಾಯ್ತು? ಅವ್ರಿಗೆ 2011 ಬಿಡುಗಡೆ ಮಾಡಿದ್ರು ತಾನೆ, ಮತ್ತು ನಮ್ಗೆ 2014ರಲ್ಲಿ ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ ಈ ಪತ್ರಗಳು? ಇದಕ್ಕೆ ಬೆಲೆ ಇಲ್ವಾ? ಈ 4ಕ್ಕೆ ಮಾತ್ರ ಬೆಲೆ, ಇದಕ್ಕೆ ಮಾತ್ರ ಬೆಲೆ ಇಲ್ವಾ? ನಾವು ಮಾನವ ಹಕ್ಕುಗಳ ಕಮಿಟಿ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷ CM ಬೈರೇಗೌಡರು ಅಂತ. ಏನು ಶಿಡ್ಲಘಟ್ಟ ತಾಲೂಕಿನಲ್ಲಿ ಏನಾಗ್ಬಿಟ್ಟೈತೆ ಅಂತಂದರೆ, ಅವರು ಕೂತಿರ್ತಕ್ಕಂಥ ಅಧಿಕಾರಿಗಳಿಗೆ EO ಆಗಿರ್ಬೋದು ಅಥವಾ PDO ಆಗಿರ್ಬೋದು, ಇವ್ರು ಕೂತಿರ್ತಕ್ಕಂಥ ಇವರು ಹುದ್ದೆಗೇ ಅರ್ಥ ಇಲ್ದಿರೋಂಥ ಆಗ್ಬಿಟ್ಟೈತಿ. ಬೇಜನ್ ನಿರ್ಲಕ್ಷ್ಯತನ, ಅಷ್ಟಲ್ಲ ಸಿಕ್ಕಾಪಟ್ಟೆ ನಿರ್ಲಕ್ಷ್ಯತನ ಮಾಡ್ತಾ ಇದ್ದಾರೆ. ಸಾರ್ವಜನಿಕರು ಹೋಗಿ ಅರ್ಜಿಗಳು ಕೊಟ್ಟರು ಕೂಡ ಅದಕ್ಕೆ ಯಾರೂ ಸ್ಪಂದಿಸ್ತಾ ಇಲ್ಲ. ಇದಕ್ಕೂ ನಮಗೆ ಸಂಬಂಧ ಇಲ್ಲ ಅಂತಲೇ ಅನ್ಕೊಂಬಿಟ್ಟಿದ್ದಾರೆ. ಅವರೇ ಸ್ವತಃ ನಮ್ಮದೇ ಈ ಕಚೇರಿ, ನಮ್ಮದು ಈ ಆಫೀಸ್ ಅನ್ಕೊಂಬಿಟ್ಟಿದ್ದಾರೆ. ದಯವಿಟ್ಟು ಅಧಿಕಾರಿಗಳೇ, ನೀವು ಆ ಥರ ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ. ಅದು ಸಾರ್ವಜನಿಕರ ಕಚೇರಿ, ಸಾರ್ವಜನಿಕರ ಕಟ್ಟಂಥ ತೆರಿಗೆಯಲ್ಲಿ ನಿಮ್ಮ ಕುಟುಂಬಗಳು, ನಿಮ್ಮ ಸಂಸಾರಗಳು ನೀವು ಬದುಕ್ತಾ ಇರೋಂಥದ್ದು ನೀವು ಗಮನದಲ್ಲಿಡಬೇಕು. ಕನಿಷ್ಠ ಪಕ್ಷ ಕುಂದೂರ್ಕೆಲ್ಲಿರ್ತಕ್ಕಂಥ ಒಬ್ಬ ಸಂತೋಷಿಗೆ ನೀವು ಬಂದು ಅವ್ರಿಗೆ ಒಂದು ಆಶ್ವಾಸನೆ ಕೊಡೋಂಥದ್ದಾಗಲಿ ಅಥವಾ ನ್ಯಾಯ ಒದಗಿಸ್ಕೊಡೋಂಥದ್ದು ಯಾವುದಾದ್ರೂ ನಿಮ್ಮ ಕಡೆಯಿಂದ ಒಂದು ಭರವಸೆ ಕೊಟ್ಟಿದ್ರು ಕೂಡ ಆ ವ್ಯಕ್ತಿ ಇವತ್ತು ಅಲ್ಲಿ ಧರಣಿ ಕೂತ್ಕೊಂತಾರಲ್ಲ. ಒಬ್ಬ ಒಂಟಿಗನ ಅಂತಂದ್ಬಿಟ್ಟು ಈಗ ಅವತ್ತು ಧರಣಿ ಕೂತ್ಕೊತಾ ಇದ್ದಾನೆ. ಒಂದು ವೇಳೆ ಆಗಿಲ್ಲ ಅಂತಂದರೆ ನಾವೇ ಜಿಲ್ಲಾ ಇದರಲ್ಲಿ ಟೋಟಲ್ ಆಗಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಸೇರಿ ದೊಡ್ಡದಲ್ಲಿ ಹೋರಾಟ ಮಾಡೋಕ್ಕೆ ನಾವು ಈಗಾಗಲೇ ಸಭೆಗಳು ಮಾಡ್ತಾ ಇದ್ದೀವಿ. ಅದು ದೊಡ್ಡ ಮಟ್ಟದಾಗ ತಿರುವು ಪಡ್ಕೊಳ್ಳುತ್ತೆ. ಅದರಲ್ಲಿ ಏನೇ ಅನಾಹುತಗಳಾದರೂ ಸಹ ಸಂಬಂಧಪಟ್ಟಂಥ ಮೇಲಧಿಕಾರಿಗಳೇ ನೀವು ಜವಾಬ್ದಾರಿ ಆಗ್ತೀರಿ, ಅದಕ್ಕೆ ನೀವೇ ಹೊಣೆ ಆಗ್ತೀರಿ ಅನ್ನೋದು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇನ್ನು 2013-24ರಲ್ಲಿ ಕುಂದಲಗುರ್ಕಿ ಗ್ರಾಮ ಪಂಚಾಯಿತಿ PDO ಆಗಿದ್ದ ಶ್ರೀನಿವಾಸ್ ಮತ್ತು ಕಾರ್ಯದರ್ಶಿ ನಾರಾಯಣ ರೆಡ್ಡಿಯಿಂದ ಲಂಚ ಪಡೆದು ವಿಕಲಚೇತನ ಸಂತೋಷ್ ತಾಯಿ ಅಂಜನಮ್ಮ ನಿವೇಶನವನ್ನ ಮಾರಾಟ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಇಂದಿನ ಗ್ರಾಮ ಪಂಚಾಯಿತಿ PDO ಅಬೂಬಕರ್ ಸಿದ್ದಿಕ್, ನನಗೇನು ಗೊತ್ತಿಲ್ಲ, ಅಂಜಮ್ಮ ಸೇರಿಲ್ಲ, ಸೈಟ್ ಮಂಜೂರಾಗಿರುವ ಬಗ್ಗೆ ಯಾವುದೇ ದಾಖಲೆಗಳು ನಮ್ಮಲ್ಲಿ ಇಲ್ಲ ಅಂತಿದ್ದಾರೆ. ಇತ್ತ ವಿಕಲಚೇತನ ಸಂತೋಷ್ ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹೇಮಾವತಿ ಸೇರಿದಂತೆ PDO ಹೆಸರು ಬರೆದು ಡೆತ್ ನೋಟ್ ಬರೆದು ಧರಣಿ ಸತ್ಯಾಗ್ರಹ ಕುಳಿತಿದ್ದಾರೆ. 15 ದಿನಗಳು ಗಡುವು ನೀಡಿದ್ದೇವೆ, ನನ್ನ ಸಮಸ್ಯೆಗೆ ಪರಿಹಾರ ನೀಡಿಲ್ಲ ಅಂದ್ರೆ ಗ್ರಾಮ ಪಂಚಾಯಿತಿ ಎದುರೇ ವಿಷ ಸೇವನೆ ಮಾಡುವುದಾಗಿ ಹೇಳಿದ್ದಾನೆ. ಹಿಂದಿನ PDO ಮಾಡಿರುವ ಎಡವಟ್ಟಿಗೆ ನಮಗ್ಯಾಕೆ ಶಿಕ್ಷೆ ಅಂತ ವಿಷಯ ಕೈಚೆಲ್ಲಿದ್ದಾರೆ. ನಮ್ಮ ಗಮನಕ್ಕೆ ನಾನು ಲಾಸ್ಟ್ ವೀಕ್ ಹೋಗಿದ್ದೆ ಆಫೀಸ್ಗೆ. ಹೋದಾಗ ಅವರು ಒಂದು ಅರ್ಜಿ ಕೊಟ್ಟರು, ಸರ್ ರೀತಿ ಧರಣಿ ಮಾಡ್ತಾ ಇದ್ದೀನಿ, ನನಗೆ ಇಷ್ಟು ಏನು ವಿಷಯಗಳು ಬರೆದು 8 ವಿಷಯಗಳು ಬರೆದ್ಬಿಟ್ಟು ಸರ್ ರೀತಿ ನಮಗೆ ಮಾಹಿತಿ ಏನು ಕೊಟ್ಟಿಲ್ಲ, ಈ ಮಾಹಿತಿ ಕೊಡೋವರೆಗೂ ನಾನು ಧರಣಿ ಮಾಡ್ತೀನಿ ಅಂತ ಹೇಳಿದ್ರು. ನಾನೇನು ಹೇಳ್ತಂದರೆ ಒಂದು 4-5 ದಿನ ಟೈಮ್ ಕೊಡಿ, ನಾನು ಹೊಸದಾಗಿ ಹೋಗಿರೋದಲ್ಲಿ ನಮ್ಮ ಹಿಂದೆ ಮೇಡಮ್ ಅವರಿದ್ದರು, ಅವರು ಕಾರಣದಲ್ಲಿ ರಜೆ ಹಾಕಿರೋದ್ರಿಂದ ನನಗೆ ಇನ್ಚಾರ್ಜ್ ಮಾಡಿದ್ದಾರೆ. ಇನ್ಚಾರ್ಜ್ ಮಾಡಿದ ತಕ್ಷಣ ನಾನು ಹೋಗ್ಬಿಟ್ಟು ನೋಡಿದೆ, ಅರ್ಜಿ ಕೊಟ್ಟು ನೋಡಿದೆ. ನನ್ನ ಡಾಕ್ಯುಮೆಂಟ್ ರೆಕಾರ್ಡ್ಸ್ ಎಲ್ಲ ನೋಡಿದ್ರೆ ಅದೊಂದು ಫೈಲ್ ಮಾಡಿದ್ದಾರೆ. ಆ ಫೈಲಲ್ಲಿ ಏನು ನೋಡಿದ್ರೆ ಅಂತ ಹೇಳಿದ್ರೆ ಅವರು ಪಂಚಾಯತಿಗೆ ಏನು ಅರ್ಜಿ ಕೊಟ್ಟಿದ್ದಾರೆ ಅವೆಲ್ಲ ಅರ್ಜಿಗಳಿದೆ. ಅದಕ್ಕೆ ಹಿಂದೆ ಕೆಲವುದಕ್ಕೆ ರಿಪ್ಲೈನೂ ಕೊಟ್ಟಿದ್ದಾರೆ, ಕೆಲವುದಕ್ಕೆ ಹಂಗೆ ಪೆಂಡಿಂಗ್ ಇದೆ. ಮತ್ತು ಅವರು ಹೌಸಿಂಗ್ 2013-14ರಲ್ಲಿ IA ಯೋಜನೆಯಲ್ಲಿ ಮನೆ ಆಗಿತ್ತು. ಆ ಮನೆಯಲ್ಲಿ ಒಂದು ಪಾಯ ಬಿಲ್ ಹಾಕ್ಕೊಂಡು ಒಂದು ಫೋಟೋ ತೊಗೊಂಡಿದೆ, ಒಂದು ಬಿಲ್ ಆಗಿದೆ. ಬಟ್ ಅದು ವಾಸ್ತವವಾಗಿ ಅದು ಆ ಜಾಗನ ಏನಂತ ಹೇಳ್ಬಿಟ್ಟು, ಯಾಕಂತ ಹೇಳಿದ್ರೆ ಅದರಲ್ಲಿ GPS ಕೋಆರ್ಡಿನೇಟ್ರ್ ಬರಲ್ಲ, ಬರೀ ಫೋಟೋ ಮಾಡಿದ್ದಾರೆ. ಆ ಫೋಟೋ ಏನಿದೆ ಆನ್ಲೈನ್ ಅಪ್ಲೋಡ್ ಆಗಿದೆ, ಅಷ್ಟು ಬಿಟ್ಟು ಏನಿಲ್ಲ. ಅವರು ಏನಿದೆ ಹೇಳಿದ್ರೆ ವರ್ಕ್ ಆರ್ಡರ್ ಏನು ಕೊಟ್ಟಿದ್ದಾರೆ, ವರ್ಕ್ ಆರ್ಡ್ರಲ್ಲಿ ನಾನು ಹಕ್ಕುಪತ್ರ ಎಲ್ಲ ಕೊಟ್ಟಿದ್ದೀನಿ ಇದು ಅಂತ ಹೇಳ್ತಿದ್ದಾರೆ. ಬಟ್ ಹಿಂದಿನ ಆಗ V ರಾಧಾಕೃಷ್ಣ ಅಂತ ಹೇಳ್ಬಿಟ್ಟು ಸೆಕ್ರೆಟರಿ ಇದ್ದರು, ಅವರು ಆ ವರ್ಕ್ ಆರ್ಡರ್ ಕೊಟ್ಟಿರೋದು. ಅವರು ಫೈಲಲ್ಲಿ ನೋಡಿದ್ರೆ ಫೈಲಲ್ಲಿ ಅವ್ರದ್ದೇನು ದಾಖಲೆಗಳಾಗಿ ಯಾವುದೂ ಇಲ್ಲ, ಬರೀ ಏನೋ ರಿಜಿಸ್ಟರ್ ಫಾರಮ್ಸ್ ಇರ್ತವೆ ಅವು ಮಾತ್ರ ಇದೆ, ಅಷ್ಟು ಬಿಟ್ಟು ಆ ಫೈಲಲ್ಲಿ ಏನು ಡಾಕ್ಯುಮೆಂಟ್ಗಳಿಲ್ಲ. ಜೊತೆಗೆ ಅವ್ರದ್ದು ಅಲ್ಲಿ ಊರಿನ ಸಾರ್ವಜನಿಕರು ಸದಸ್ಯರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸರ್ ಹಿಂದೆ ಅವ್ರ ತಾಯಿ ಅವ್ರ ಬುಕ್ಕಲ್ಲಿ ಅವ್ರ ಸಂತೋಷ್ ಅವ್ರ ತಾಯಿ ಹೆಸರು ಅಂಜನಮ್ಮ ಅಂತ, ಅವ್ರ ತಂದೆ ಹೆಸರು ಅಂಜನಪ್ಪ. ಬಟ್ ಸರ್ಕಾರಿ ನಮ್ಮ ಏನು ಹೌಸ್ ಲೀಸ್ಟ್ ಬುಕ್ ಇದೆ, ಡಿಮ್ಯಾಂಡ್ ಬುಕ್ ಆಗಲಿ, ಅವ್ರ ಹೆಸರುಗಳು ಏನೂ ಇಲ್ಲ ಅದರಲ್ಲಿ, ಆ HL ನಂಬರ್ಸ್ಗೆ ತಕ್ಕಂತೆ. ಇನ್ನೊಂದು ಅವ್ರದ್ದು HL ನಂಬರ್ ಏನಂತ ಹೇಳಿದ್ರೆ ಅದನ್ನು ಹೇಳ್ತಾ ಇಲ್ಲ. ಅವ್ರದ್ದು ಸುಮ್ಮನೆ ಪಂಚಾಯತಿಂದ ಏನು ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ ಅದು
ತೋರಿಸ್ಬಿಟ್ಟು ಸರ್ ಇದೇ ನಮ್ಗೆ ಕೊಟ್ಟಿರೋದು, ಇದೇ ನಮಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ನಾವೆಲ್ಲ ಕೊಟ್ಟಿದ್ದೀನಿ ಅಂತ. ಬಟ್ ಏನು ದಾಖಲೆಗಳು ಆ ಫೈಲಲ್ಲಿ ಇಲ್ಲ. ದಾಖಲೆಗಳು ಇದ್ದಿದ್ದು ಸರ್ ಬಿಲ್ ಆಯ್ತಾ ಅಂತ? ದಾಖಲೆಗಳು ಇದ್ದಿದ್ದು ಬಿಲ್ ಆಯ್ತಾ? ದಾಖಲೆಗಳಂತ ಹೇಳಿದ್ರೆ ಯಾಕಂತ ಹೇಳಿದ್ರೆ ನಾವು ಇವಾಗ ಹೆಂಗಂತ ಹೇಳಿದ್ರೆ ಮೊದಲು ಒಂದು ಎಕ್ಸಾಂಪಲ್ ಹೆಂಗೆ ಕೇಳಿದೆ ಅಂತ ಹೇಳಿದ್ರೆ, ಯಾವುದೊಂದು ಮನೆಗಳಿಗೆ ಅವ್ರಿಗೆ ಇದು ಸರ್ಕಾರದಿಂದ ಬಂದ ತಕ್ಷಣ 30ನೊಳಗೆ ಅವ್ರು ಪಾಯ ಹಾಕ್ಕೊಂಡು ಬಿಲ್ ತೊಗೋಬೇಕು. ಇಲ್ಲ ಅಂತ ಹೇಳಿದ್ರೆ ಮನೆ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದ ಆದೇಶ ಇದೆ. ಆದೇಶ ಪ್ರಕಾರ ಏನೋ ಸರ್ಕಾರಿ ಅವರು ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ವರ್ಕ್ ಆರ್ಡರ್ ಕೊಟ್ಬಿಟ್ಟು GPS ಮಾಡಿರ್ಬೋದು. ಈಗ ಸರ್ ಒಟ್ಟಾರೆಯಾಗಿ ಏನು ಸರ್ ಸಂತೋಷನ ಅಲ್ಲಿ ದಾಖಲೆಗಳು ಏನು ಇದೆಯೋ ಇಲ್ವೋ ಈಗ ನೀವು ಪರಿಶೀಲನೆ ಮಾಡಿದರೆ ಏನು ಅಂತ ಸರ್? ನಾವು ಪರಿಶೀಲನೆ ಮಾಡ್ದಂಗೆ ಅಟ್ಲೀಸ್ಟ್ ನಮಗೆ ಡಿಮ್ಯಾಂಡ್ ಬುಕ್ಕಲ್ಲಿ ಯಾವುದೇ ಅವ್ರ ಹೆಸರೇ ಇಲ್ಲ. ನಾನು ಅದೇನು ಹೇಳ್ತಾ ಇದ್ದೀನಿ, 2013-14 ನಿಮ್ಮ ಮನೆ ಆಗಿದೆ, ಅದ್ರ ಹಿಂದೆ ಏನಾದರೂ ಕಂದಾಯ ಕಟ್ಟಿರೋದಾಗಲಿ ಅಥವಾ ಅವ್ರದ್ದು ಖಾಲಿ ಜಾಗದ ಏನಾದ್ರು ಸಂಬಂಧದಾಗಲಿ ದಾಖಲೆ ಕೊಡಿ. ಒಟ್ಟಾರೆ ಚಿಕ್ಕ ವಯಸ್ಸಿನಿಂದಲೂ ಪುಟ್ಟ ಮನೆ ನಿರ್ಮಾಣ ಮಾಡುವ ಕನಸು ಕಂಡಿದ್ದ ವಿಕಲಚೇತನ ಸಂತೋಷ್ ಕನಸು ಚಿಗುರು ಹೊಡೆಯುವಷ್ಟರಲ್ಲೇ ಕಮರಿ ಹೋಗಿದೆ. ಮಾಡದೇ ಇರೋ ತಪ್ಪಿಗೆ ನಮಗ್ಯಾಕೆ ಈ ಶಿಕ್ಷೆ ಅಂತ ಇಂದಿನ PDO ಅಸಹಾಯಕರಾಗಿದ್ದಾರೆ. ಇನ್ನಾದ್ರೂ ಮೇಲಧಿಕಾರಿಗಳು ಇತ್ತ ಗಮನವನ್ನ ಹರಿಸಿ ಸಮಸ್ಯೆಗೆ ಪರಿಹಾರ ಕೊಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ TV, ಚಿಕ್ಕಬಳ್ಳಾಪುರ.